बीजापुर में पहली बार बिगॉस ऑनलाइन मल्टी डिलीवरी ऐप। अब सब कुछ 30 मिनट में आपके घर तक। फूड, मीट एंड फिश, ग्रोसरी, मेडिसिन्स, वेजिटेबल्स, फ्रूट्स एंड जूस, डेयरी प्रोडक्ट्स, टी एंड कॉफी, डॉक्यूमेंट्स, पार्सल्स, स्वीट मार्ट। जल्दी ही इसकी सर्विस चालू होगी आपके डोर तक। चाहे तो आप प्ले स्टोर से इस ऐप को डाउनलोड भी कर सकते हैं। स्वागत है आपका भी न्यूज नेशन में। मैं हूं आबिद हुसैन। बाइक चोरों को पुलिस ने किया गिरफ्तार। बीजापुर शहर में आए दिन बाइक चोरी के मामले ज्यादा होते देखकर जिला एसपी आनंद कुमार, एडिशनल एसपी राम अरसदी के मार्गदर्शन में डीवाईएसपी लक्ष्मी नारायण के नेतृत्व में रविंद्र नायकोडी, गांधी चौक पीएसआई आरिफ मुशापुरे के साथ टीम का गठन करके महाराष्ट्र के सोलापुर, पुणे, मुंबई, बेलगाम, बागलकोट जिलों में कार्रवाई करते हुए 3 चोरों को गिरफ्तार कर लिया है। पुलिस ने इनसे 21,60,000 कीमत के 36 बाइक को जब्त किया है। पुलिस विभाग ने इस काम में अहम भूमिका निभाने वाले रविंद्र नायकोडी, सीपीआई गांधी चौक, पीएसआई आरिफ मुशापुरे, पीएसआई रियाज अहमद कुड़गी के साथ साथ पुलिस कर्मचारियों को एसपी एचडी आनंद कुमार ने नकद बहुमान की घोषणा करके सराहना की है इन अधिकारियों की। ನಮ್ಮ ವಿಜಯಪುರ ಟೌನ್ನಲ್ಲಿ ಮತ್ತು ಜಿಲ್ಲೆಯಾದ್ಯಂತ ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಟೂ ವೀಲರ್ ಕಳ್ಳತನ ಪ್ರಕರಣಗಳು ಮೇಲಿಂದ ಮೇಲೆ ಆಗ್ತಾ ಇತ್ತು. ಇದನ್ನು ಏನಾದರೂ ಮಾಡಿ ತಡೆಗಟ್ಟಬೇಕು ಮತ್ತು ಈಗಾಗಲೇ ಕಳ್ಳತನ ಆಗಿರುವಂತಹ ಮಾಡಿದ್ವಿ. ಈ ತಂಡ ಅತ್ಯಂತ ಯಶಸ್ವಿಯಾಗಿ ಕಾರ್ಯಾಚರಣೆ ನಡೆಸಿ ಒಟ್ಟಾರೆಯಾಗಿ ನಮ್ಮ ಜಿಲ್ಲೆಯಲ್ಲಿ ಕಳ್ಳತನ ಆಗಿದ್ದಂತಹ 36 ದ್ವಿಚಕ್ರ ವಾಹನಗಳನ್ನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದೆ. ಇದರನ್ನೇ ಯಾವ ಆರೋಪಿಗಳು ಇನ್ವಾಲ್ವ್ ಆಗಿದ್ದರು ಅವರಲ್ಲಿ 3 ಜನರನ್ನು ಈಗ ದಸ್ತಗಿರಿ ಮಾಡಲಾಗಿದೆ. ತೌಸಿಫ್ ಮೆಹಬೂಬ್ ಕಲಾದಗಿ ಮತ್ತು ಸಮೀರ್ ಉಸ್ಮಾನ್, ಸುನಿಲ್ ಮಲ್ಲನಗೌಡ ಬಿರಾದರ್ ಎನ್ನುವಂತಹ 3 ವ್ಯಕ್ತಿಗಳನ್ನು ದಸ್ತಗಿರಿ ಮಾಡಿದ್ದಾರೆ. ಈಗ ವಶಪಡಿಸಿಕೊಂಡಿರುವಂತಹ ಒಟ್ಟಾರೆ 36 ವಾಹನಗಳ ಅವುಗಳ ಮೊತ್ತ
ಸುಮಾರು 21,60,000 ರೂಪಾಯಿಗಳಷ್ಟು ಆಗಿದೆ. ಈ ಪ್ರಕರಣ ಪತ್ತೆ ಹಚ್ಚುವಲ್ಲಿ ಅತ್ಯಂತ ಯಶಸ್ವಿ ಕಾರ್ಯಾಚರಣೆಯನ್ನು ನಡೆಸಿದಂತಹ ಶ್ರೀ ರವೀಂದ್ರ ನಾಯ್ಕೋಡಿ, PI ಗಾಂಧಿ, PSI ಕಾನೂನು ಸುವ್ಯವಸ್ಥೆ, RB ಕೂಡ್ಗಿ PSI ಮತ್ತು HH ಜಮಾದಾರ್ ಹೆಡ್ ಕಾನ್ಸ್ಟೇಬಲ್, ಶಿವಾನಂದ ಹಳ್ಳಿಗಿಡದ ಕಾನ್ಸ್ಟೇಬಲ್, ಬಶೀರ್ ಅಹಮದ್ ಶೇಖ್ ಕಾನ್ಸ್ಟೇಬಲ್, NK ಮುಲ್ಲಾ ಕಾನ್ಸ್ಟೇಬಲ್, ರಾಮನಗೌಡ ಬಿರಾದರ್ ಕಾನ್ಸ್ಟೇಬಲ್, ಬಸವರಾಜ ದಿನ್ನಿ ಇವರು ಕೂಡ ಕಾನ್ಸ್ಟೇಬಲ್ ಇದ್ದಾರೆ, SV ಜೋಗಿನ ಕಾನ್ಸ್ಟೇಬಲ್ ಇದ್ದಾರೆ, ಇವರು ಕೂಡ ಕಾನ್ಸ್ಟೇಬಲ್ ಮತ್ತು ಇವರು ತಾಂತ್ರಿಕ ಸಿಬ್ಬಂದಿಗಳಾದ ಸುನಿಲ್ ಗೌಡಿ, ಗುಂಡು ಗಿರಣಿ ವಡ್ಡರ್, ಮತೀನ್ ಬಾಗ್ವಾನ್ ಇವರುಗಳೆಲ್ಲರೂ ಅತ್ಯಂತ ಯಶಸ್ವಿಯಾಗಿ ಹಗಲು ರಾತ್ರಿ ಕೆಲಸ ಮಾಡಿ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ದ್ವಿಚಕ್ರ ವಾಹನ ಕಳ್ಳತನಗಳನ್ನು ತಡೆಯುವಂಥ ನಿಟ್ಟಿನಲ್ಲಿ ಮತ್ತು ವಾಹನಗಳನ್ನು ವಶಪಡಿಸಿಕೊಳ್ಳುವಂಥ ನಿಟ್ಟಿನಲ್ಲಿ ಅವರು ಯಶಸ್ವಿಯಾಗಿರ್ತಾರೆ. ಅವರಿಗೆ ಜಿಲ್ಲಾ ಪೊಲೀಸ್ ವತಿಯಿಂದ ಮತ್ತು ನನ್ನ ವೈಯಕ್ತಿಕವಾಗಿ ಕೂಡ ನಾನು ಶ್ಲಾಘನೆಯನ್ನು ನೀಡ್ತಾ ಇದ್ದೀನಿ. ನನ್ನ ವೈಯಕ್ತಿಕ ಕಡೆಯಿಂದ ಕೂಡ ಟೀಮ್ಗೆ, ನಮ್ಮ ನಾಯ್ಕೋಡಿ ಅಂಡ್ ಟೀಮ್ಗೆ 10,000 ರೂಪಾಯಿಗಳ ನಗದು ಬಹುಮಾನವನ್ನು हसन जमादार, नबी रसूल मुल्ला, शिवो हल्लिगिड, रामनगौಡ बिरादर, आनंद, शेख, जोगिन, दिन्नी, आरिफ, महेश, आदिमनी, हंडी, विक्रम, शापुर, सुजनगौड़ बिरादर, ಬಳಿಕ ಯುವಕರು ಈ ಥರದ್ದು ಕಳ್ಳತನ ಮಾಡಿಕೊಂಡು ಅಂದರೆ ಇವ್ರದ್ದೊಂದು ಪ್ಲಾನ್ ಏನಂತಂದರೆ ಒತ್ತಿ ನನ್ನ ದುಡ್ಡಿಲ್ಲ ಬೈಕ್ ಇಟ್ಕೊಡ್ರಿ ಆಮೇಲೆ ಬಂದು ಬಿಡಿಸ್ಕೊಂಡು ಹೋಗ್ತೀವಿ, ಈ ಥರನೂ ಎಮರ್ಸರ್ ಸರ್ ಇವರು ಸ್ಟೂಡೆಂಟಾಗಿ. ಅದರ ಬಗ್ಗೆ ಸ್ವಲ್ಪ ಹೇಳಿ. ಈಗ ನಮಗೆಲ್ಲರಿಗೂ ತಿಳಿದಂತೆ ಕರೋನಾ 1-2 ಅಲೆ ವೇಳೆಯಲ್ಲಿ ಸಾಕಷ್ಟು ಜನರು ಕಷ್ಟ ಕಾರ್ಪಣ್ಯಗಳನ್ನು ಅನುಭವಿಸ್ತಾ ಬಂದಿದ್ದಾರೆ. ಅದರಲ್ಲಿ ನಿರುದ್ಯೋಗ ಸಮಸ್ಯೆ, ಕ್ರಂಚಸ್ ಏನೇನಿದೆ ಅವರಿಗೆ ಅದನ್ನು ಹೊರಬರುವಂಥ ನಿಟ್ಟಿನಲ್ಲಿ ಸಾಕಷ್ಟು ಜನ ಈ ರೀತಿಯ ಸುಲಭ ಮಾರ್ಗವನ್ನು ತೆಗೆದುಕೊಳ್ಳುವಂಥ ನಿಟ್ಟಿನಲ್ಲಿ ಅವರು ಈ ರೀತಿಯ ಕಳ್ಳತನಗಳಲ್ಲಿ ಇನ್ವಾಲ್ವ್ ಆಗಿರುವಂಥದ್ದು ಕೂಡ ಇನ್ನು ಇತ್ತೀಚಿನ ದಿನಗಳಲ್ಲಿ ಕಂಡು ಬರ್ತಾ ಇದೆ. ಈಗ ಈ ಪ್ರಕರಣದಲ್ಲಿ ದಸ್ತಗಿರಿಪಡಿಸಿರುವಂತಹ 3 ಜನರ ಪೈಕಿ ಒಬ್ಬ ವ್ಯಕ್ತಿ ಏನಿದ್ದಾನೆ ಅಥವಾ ಒಬ್ಬ ವಿದ್ಯಾರ್ಥಿ ಕೂಡ ಇದ್ದಾನೆ, ಕಾಲೇಜು ವಿದ್ಯಾರ್ಥಿ ಇದ್ದಾನೆ. ಫೈನಾನ್ಷಿಯಲ್ ಕಷ್ಟಗಳಿಂದ ಇರ್ಬೋದು ಅಥವಾ ಸುಲಭ ಸಂಪಾದನೆಯ ದೃಷ್ಟಿಯಿಂದ ಇರ್ಬೋದು, ಈ ರೀತಿ ದ್ವಿಚಕ್ರ ವಾಹನಗಳ ಕಳ್ಳತನದಲ್ಲಿ ಇನ್ವಾಲ್ವ್ಮೆಂಟ್ ಆಗಿರುವಂಥದ್ದು ಕಂಡುಬಂದಿದೆ. ಈ ರೀತಿಯ ಕೆಲಸಗಳಲ್ಲಿ
ತಪ್ಪು ಮಾಡುವಂತಹ ದಾರಿನಲ್ಲಿ ಯಾರೂ ಕೂಡ ನಡೆಯಬೇಡಿ. ವಿದ್ಯಾರ್ಥಿಗಳಿಗೆ ಮತ್ತು ಈ ಸುಲಭವಾದ ಸಂಪಾದನೆ ಮಾಡುವಂಥ ನಿಟ್ಟಿನಲ್ಲಿ ಮನಸ್ಸನ್ನು ಪರಿವರ್ತನೆ ಮಾಡಿಕೊಳ್ಳುವಂಥವ್ರಿಗೆ ನಮ್ಮ ಜಿಲ್ಲೆಯ ಪೊಲೀಸ್ ಕಡೆಯಿಂದ ಮತ್ತು ನಮ್ಮ ಎಲ್ಲ ಆಫೀಸರ್ಸ್ ಕಡೆಯಿಂದ ನಾನು ತಿಳಿಯಪಡಿಸೋದಿಷ್ಟೇ. ಹೋಗಿ ವಿನಾಕಾರಣ ಶಾರ್ಟ್ ಕಟ್ ಮಾಡೋದಕ್ಕೋಗಿ ನೀವು ಈ ರೀತಿಯ ಪ್ರಕರಣಗಳಲ್ಲಿ ಇನ್ವಾಲ್ವ್ ಆಗಿ ನಿಮ್ಮ ಜೀವನದ ಧ್ಯೇಯ ಉದ್ದೇಶವನ್ನು ಫ್ಯೂಚರನ್ನು ಹಾಳು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಕಷ್ಟಪಟ್ಟು ದುಡಿದಿದ್ದೇ ನಿಮಗೆ ಉಳಿಯೋದಕ್ಕೆ ಸಾಧ್ಯ. ಈ ರೀತಿಯ ಪ್ರಕರಣಗಳಲ್ಲಿ ಯಾವುದೇ ಕಾರಣಕ್ಕೂ ಇನ್ವಾಲ್ವ್ ಆಗಬೇಡಿ ಅಂತ ನಾನು ವಿದ್ಯಾರ್ಥಿ ಸಮೂಹ ಇರ್ಬೋದು ಮತ್ತು ಈ ಯೂತ್ ಏನಿರ್ಬೋದು ಅವ್ರಿಗೆ ತಿಳಿಸೋದಕ್ಕೆ ಕೂಡ ಬಯಸ್ತೀನಿ. ಸರಿ, ಹೆಚ್ಚಾಗಿ ಇವರು ಗ್ರಾಮೀಣ ಭಾಗದಲ್ಲಿ ಮಾರಾಟ ಮಾಡಿದ್ದಾರೆ. ಅಂದರೆ ಗ್ರಾಮೀಣ ಜನರಿಗೆ ಕೂಡ ಇವರು ಮೋಸ ಮಾಡಿದ್ದಾರೆ. ಹೆಂಗಂದರೆ ನನಗೊಂದಿಷ್ಟು ದುಡ್ಡಿನ ಅವಶ್ಯಕತೆ ಇದೆ, ನಾನು ಆಮೇಲೆ ಗಾಡಿ ಬಿಡಿಸ್ಕೊಂಡು ಹೋಗ್ತೀನಿ ಅಥವಾ ಡಾಕ್ಯುಮೆಂಟ್ ಕೊಡ್ತೀನಿ, ಅದ್ರ ಬಗ್ಗೆ ಇದೆ. ಗ್ರಾಮೀಣ ಪ್ರದೇಶ ಸುಮಾರು 60% ಭಾಗದಕ್ಕಿಂತ ಹೆಚ್ಚು ಗ್ರಾಮೀಣ ಪ್ರದೇಶ ಇದೆ ಮತ್ತು ಹೆಚ್ಚಿನ ಜನರು ಮುಗ್ಧರಿದ್ದಾರೆ. ಅವರಿಗೆ ತಿಳುವಳಿಕೆ ಕಡಿಮೆ ಇರೋದರಿಂದ ಅವರಿಗೆ ಈ ವ್ಯಕ್ತಿಗಳು ಏನು ಕಳ್ತನ ಮಾಡಿದ್ರು ಇವರುಗಳು ನನ್ನ ಹತ್ರ ಹಣ ಕಡಿಮೆ ಇದೆ, ಕಷ್ಟ ಆಗಿದೆ ನನಗೆ, ಅದರಿಂದ ನನ್ನ ದ್ವಿಚಕ್ರ ವಾಹನವನ್ನು ನಿಮಗೆ ಕಡಿಮೆ ರೇಟಿಗೆ ಮಾರಾಟ ಮಾಡ್ತಿದ್ದೀನಿ, ಅದರಿಂದ ತಗೊಳ್ಳಿ ಅಂತೇಳಿ ಅವರನ್ನು ಪ್ರವೋಕ್ ಮಾಡಿ ಇದನ್ನು ಮಾರಾಟ ಮಾಡಿರುವಂಥದ್ದು ಕೂಡ ಹಲವಾರು ಈ ರೀತಿ ದ್ವಿಚಕ್ರ ವಾಹನಗಳನ್ನು ಯಾರಾದರೂ ಮಾರಾಟ ಮಾಡೋದಕ್ಕೆ ಬಂದಂಥ ಪಕ್ಷದಲ್ಲಿ ಅವ್ರ ಹತ್ರ ನೀವು ಸರಿಯಾದ ದಾಖಲಾತಿ ಇದೆಯೇ, RTOನಲ್ಲಿ ಕೂಡ ನೀವು ವೆರಿಫೈ ಮಾಡ್ಕೋಬೋದು. ಆ ನಂಬರ್ ಪ್ಲೇಟ್ ಪ್ರಕಾರ, ಇಂಜಿನ್ ನಂಬರ್, ಚಾಸಿ ನಂಬರ್ ಪ್ರಕಾರ ಈ ದಾಖಲಾತಿ ಸರಿ ಇದೆಯೇ ಅಥವಾ ಈ ವಾಹನ ಒಂದು ಸರಿಯಾದ ರೀತಿಯಲ್ಲಿ ಬಂದಿದೆಯಾ ಅಥವಾ ಇಲ್ವಾ, ಕಳ್ಳತನ ಮಾರ್ಗದಲ್ಲಿ ಬಂದಿದೆಯಾ ಅನ್ನೋದನ್ನು ಸೆಕೆಂಡ್ ಹ್ಯಾಂಡ್ ವಾಹನಗಳನ್ನು ಖರೀದಿ ಮಾಡುವಂಥದ್ದನ್ನು ದಯಮಾಡಿ ಮಾಡಿ ಅಂತ ಕೂಡ ನಾನು ಎಲ್ಲ ಸಾರ್ವಜನಿಕರಲ್ಲಿ ಕೋರೋದಕ್ಕೆ ಬಯಸ್ತೀನಿ. ಸರ್, ಈಗ ಮಾರಾಟ ಮಾಡೋರ ಜೊತೆ ಅದನ್ನು ಖರೀದಿ ತೊಗೊಂಡರ ಮೇಲೂ ಕೂಡ ಕೇಸ್ ಆಗುತ್ತೆ? ಖಂಡಿತವಾಗಿಯೂ ಆಗುತ್ತೆ. ಈಗ ಕಳ್ಳತನದಲ್ಲಿ ಬಂದಂತಹ ವಸ್ತುವನ್ನು ಅವರು ಖರೀದಿ ಮಾಡಿದ್ರೆ ಅವರು ಅದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅನ್ನುವಂಥ ರೀತಿಯಲ್ಲೇ ತಗೊಂಡು ಬರುವಂಥ ರೀತಿಯಲ್ಲಿ ನಮ್ಮ ಕಾನೂನಿನಲ್ಲಿ ಅವಕಾಶ ಇದೆ. ರೈತರು ಮತ್ತು ಅವರಿಗೆ ಅದರ ಬಗ್ಗೆ ತಿಳುವಳಿಕೆನೇ ಇಲ್ಲದೆ ಇದ್ದಂಥವ್ರ ಬಗ್ಗೆ ನಾವು ಸ್ವಲ್ಪ ಸಾಫ್ಟ್ ಕಾರ್ನರ್ ಕೂಡ ತೋರಿಸ್ಬೇಕಾಗ್ತದೆ. ಅದನ್ನು ಮಾಡಿ. ಥ್ಯಾಂಕ್ಸ್. ಕಳ್ತನಗಳು ಆಗ್ತಾ ಇದೆ, ಅದರ ಬಗ್ಗೆ ನಾವು ವಿಶೇಷ ಒಂದು ತಂಡ ನಮ್ಮ ಅಡಿಷನಲ್ SP ರಾಮ್ ಅರಸಿದ್ದಿ ಮತ್ತು DSP ಲಕ್ಷ್ಮೀನಾರಾಯಣ್ ಮತ್ತು ನಮ್ಮ ರವೀಂದ್ರ ನಾಯ್ಕವಾಡಿ, ಆರಿಫ್ ಮುಷಾಪುರಿ ಮತ್ತು ಗೋಲ್ ಗುಂಬಜ್ ಇನ್ಸ್ಪೆಕ್ಟರ್ ನಮ್ಮ ಆವುಜಿ ಇವರೆಲ್ಲರನ್ನು ಸೇರಿ ಒಂದು ವಿಶೇಷ ತಂಡ ಕೂಡ ರಚನೆ ಮಾಡಿದ್ದೀವಿ. ಅವರು ನಿರಂತರವಾಗಿ ಅದರ ಬಗ್ಗೆ ತನಿಖೆ ನಡೆಸ್ತಾ ಇದ್ದಾರೆ. ನಮಗೆ ಒಳ್ಳೆಯ ರಿಸಲ್ಟ್ ಬರ್ಬೋದು ನೋಡಿ. ಇವಾಗ ಅವರು ಸಾಮಾನ್ಯವಾಗಿ ಎಲ್ಲ ಕಡೆ ಕಂಡೇ ಬರ್ತಾರೆ. ಸುಲಭವಾಗಿ ಸಂಪಾದನೆ ಆಗುವಂಥದ್ದು, ಸುಲಭವಾದ ವಿವಿಧ ರೀತಿಯ ಈಗ ಚಟಗಳಿಗೆ ದಾಸರಾಗಿರುವಂಥ ಹುಡುಗರು ಇರ್ಬೋದು, ಅವರಿಗೆ ದಿನ ಕುಡಿತಕ್ಕೆ ಹಣ ಬೇಕು, ಇನ್ನೊಂದಕ್ಕೆ ಹಣ ಬೇಕು, ಆ ಥರ ಎಲ್ಲ ಇರುವಂಥವರು ಈ ರೀತಿ ಪ್ರಕರಣಗಳಲ್ಲಿ ಭಾಗಿಯಾಗುವಂಥದ್ದು ಸರ್ವೇ ಸಾಮಾನ್ಯ. ಅವರಿಗೆಲ್ಲರಿಗೂ ಅವರ ಪೇರೆಂಟ್ಸ್ ಇರ್ಬೋದು, ಅವರ ಟೀಚರ್ಸ್ ಇರ್ಬೋದು ಮತ್ತು ಎಲ್ಲ ರೆಸ್ಪೆಕ್ಟಬಲ್ ಅವ್ರನ್ನ ಸರಿದಾರಿ ತರಿಸುವಂಥ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಜವಾಬ್ದಾರಿ ಇದೆ. ದಯಮಾಡಿ ಈ ರೀತಿ ಅಡ್ಡದಾರಿ ಹಿಡಿಯುವಂಥ ವ್ಯಕ್ತಿಗಳು, ಯುವಕರು ನಿಮಗೆ ಕಂಡುಬಂದಂಥ ಪಕ್ಷದಲ್ಲಿ ಅವರಿಗೆ ಅಡ್ವೈಸ್ ಮಾಡಿ ಅವರಿಗೆ ರೆಸ್ಪೆಕ್ಟಬಲ್ ದಾರಿಯಲ್ಲಿ, ಸರಿಯಾದ ದಾರಿಯಲ್ಲಿ ನಡೆಯುವಂಥ ರೀತಿಯಲ್ಲಿ ಅಡ್ವೈಸ್ ಮಾಡಿ ಅಂತ ಕೂಡ ನಾನು ಎಲ್ಲ ಸಾರ್ವಜನಿಕರಲ್ಲಿ ಕೋರಿಕೆ ಸಲ್ಲಿಸ್ತೀನಿ. ನಮಸ್ಕಾರ. स्क्रैच कीजिए, ऑफर पाइए। जी हाँ, एस्पायर स्प्रिट स्पोकन इंग्लिश सॉफ्ट स्किल ने वाव कार्ड लॉन्च किया है, जिसमें आप 80% तक का डिस्काउंट पा सकते हैं। जल्दी कीजिए, ये ऑफर लिमिटेड है। एडमिशन कीजिए और 1 साल का ऑफर पाइए, अभी नहीं तो कभी नहीं। बाघमारे हॉस्पिटल में दांतों की बीमारी से जुड़े हर तरह का किया जाता है इलाज, जिसके माहिर ओरल एंड मैक्सिलोफेशियल सर्जन डॉक्टर शान करीमी करेंगे आपका उम्मीद से भरपूर इलाज। तो आज ही विजिट कीजिए बाघमारे मल्टी स्पेशलिटी हॉस्पिटल, सकाफरोजा सरकारी उर्दू स्कूल नंबर 4 के पास। और खबरों के लिए देखते रहिए बी न्यूज़ नेशन।